ನಮಸ್ಕಾರ, ನನ್ನ ಹೆಸರು ಡಾಕ್ಟರ್ ನಿಶ್ಚಯ್ ಅಂತ. ನಾನು ಕನ್ಸಲ್ಟೆಂಟ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಆಗಿ ಕಳೆದ 4 ವರ್ಷಗಳಿಂದ ಮಣಿಪಾಲ್ ಹಾಸ್ಪಿಟಲಲ್ಲಿ ಪ್ರಾಕ್ಟೀಸ್ ಮಾಡ್ತಾಯಿದ್ದೀನಿ. ಇವತ್ತು ಈ ಸುದ್ದಿಗೋಷ್ಠಿಯ ಮೇನ್ ರೀಸನ್ ಏನಂದರೆ, ನಾವು ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ ಅಂತ ಆ್ಯಸ್ ಎ ಟೀಮ್ ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಆ್ಯಂಡ್ ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿ ಮೈಸೂರಿನ ಜನರಿಗೆ ಮತ್ತು ಸುತ್ತಮುತ್ತಲಿನ ಜನರಿಗೆ ಗ್ಯಾಸ್ಟ್ರೋಎಂಟ್ರಾಲಜಿ ರಿಲೇಟೆಡ್ ಡಿಸೀಸ್ಗಳಿಗೆ ಒಂದು ಉತ್ತಮ ಸೌಲಭ್ಯವನ್ನು ಒದಗಿಸಬೇಕು ಅಂತ ಮುಂದಾಗಿದ್ದೀವಿ. ಸೊ ಇತ್ತೀಚಿನ ದಿನಗಳಲ್ಲಿ ನಾವು ಗ್ಯಾಸ್ಟ್ರೋಎಂಟ್ರಾಲಜಿ ರಿಲೇಟೆಡ್ ಕಾಯಿಲೆಗಳನ್ನು ತುಂಬ ವಿಪರೀತವಾಗಿ ಕಾಣಿಸ್ತಾ ಇದೆ. ಯಾಕಂದರೆ ಅದು ಒಂದು ನಮ್ಮ ಜೀವನ ಶೈಲಿಯ ಬದಲಾವಣೆಗಳು, ಆಹಾರ ಪದ್ಧತಿ ಬದಲಾವಣೆಗಳು, ಒತ್ತಡ, ಈ ಎಲ್ಲ ಕಾರಣಗಳು ಸಣ್ಣ ಪುಟ್ಟದಾಗೇ ಶುರುವಾದರೂ ವಿಪರೀತ ಗ್ಯಾಸ್ಟ್ರೋ ಸಮಸ್ಯೆಗಳಾಗಿ ಪರಿಣಾಮ ಬೀರಿ ಅತಿ ಹೆಚ್ಚು ಪೇಷಂಟ್ಸ್ ಈ ಒಂದು ಸಮಸ್ಯೆಯಿಂದ ಬಳಲ್ತಾ ನಮ್ಮನ್ನು ಭೇಟಿ ಮಾಡ್ತಿದ್ದಾರೆ. ಇದೊಂದೇ ಅಲ್ಲದೆ IBD ಕಾಯಿಲೆಗಳು, ಇನ್ಫ್ಲಮೇಟರಿ ಬವೆಲ್ ಡಿಸೀಸ್ ಅಂತ ಏನು ಹೇಳ್ತೀವಿ, ಅಲ್ಸರೇಟಿವ್ ಕೊಲೈಟಿಸ್, ಕ್ರಾನ್ಸ್ ಡಿಸೀಸ್ ಅನ್ನೋ ಕಾಯಿಲೆಗಳು, ಅದು ಕೂಡ ಇನ್ಸಿಡೆನ್ಸ್ ರೇಟ್ಸು ತುಂಬ ಜಾಸ್ತಿ ಆಗ್ತಿವೆ. ಆ್ಯಂಡ್ ಊಟದ ಹೈಜೀನ್ ಇಲ್ಲದೆ ಇದ್ದರೆ, ನಾವು ಕುಡಿಯುವಂಥ ನೀರಿನ ಹೈಜೀನ್ ಇಲ್ಲದೆ ಇದ್ದರೆ ಆರೋಗ್ಯ ಸಮಸ್ಯೆಗಳು, ಇನ್ಫೆಕ್ಷನ್ಸ್ ಅಥವಾ ಫುಡ್ ಪಾಯ್ಸನಿಂಗ್, ಈ ರೀತಿಯೂ ಪೇಷಂಟ್ಸ್ ತುಂಬ ಜನ ಹಾಸ್ಪಿಟಲ್ನ ಅಪ್ರೋಚ್ ಮಾಡ್ತಾ ಇದ್ದಾರೆ. ಇದಷ್ಟೇ ಅಲ್ಲದೆ ಫ್ಯಾಟಿ ಲಿವರ್ ಡಿಸೀಸ್ ಅಥವಾ ಲಿವರ್ ಕಾಯಿಲೆ ಸಂಬಂಧಪಟ್ಟದ್ದು, ಸಿರೋಸಿಸ್ ಅಥವಾ ಅದರ ಕಾಂಪ್ಲಿಕೇಶನ್ಸಿಂದ ಬಳಲ್ತಾ ಇರೋರು ಕೂಡ ಪೇಷಂಟ್ಸ್ ತುಂಬ ಹೆಚ್ಚಿನ ಸಂಖ್ಯೆಯಲ್ಲಿ ಇತ್ತೀಚಿನ ದಿನಗಳಲ್ಲಿ ಕಾಣಿಸ್ತಾ ಇದ್ದಾರೆ. ಸೊ ನಮ್ಮ ಹಾಸ್ಪಿಟ್ಲಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟ್ ಪ್ರೋಗ್ರಾಮ್ ಕೂಡ ಹಮ್ಮಿಕೊಂಡಿದ್ದು, ಇನ್ನೇನು ಕೆಲವು ದಿನಗಳಲ್ಲಿ ಅದು ಕೂಡ ಫಂಕ್ಷನಿಂಗ್ ಸ್ಟಾರ್ಟ್ ಆಗ್ತದೆ. ಮೇ ಬಿ ಫಸ್ಟ್ ಟ್ರಾನ್ಸ್ಪ್ಲಾಂಟ್ ವಿದಿನ್ ಫ್ಯೂ ಡೇಸ್ ಟು ಫ್ಯೂ ಮಂತ್ಸಲ್ಲಿ ನಾವು ಅದನ್ನು ಕೈಗೊಳ್ತಾ ಇದ್ದೀವಿ. ಇನ್ನೊಂದು ವಿಷಯ ಹೇಳಬೇಕು ಅಂದರೆ, ಈ ಹೆಚ್ಚಿನಿಂದ ಹೆಚ್ಚಿನ ಜನಗಳು ಆರ್ಗನ್ ಡೊನೇಷನ್ ಬಗ್ಗೆ ಕಾಳಜಿ ವಹಿಸಬೇಕು. ಅವರು ಈ ಭೂಮಿ ಮೇಲೆ ಇಲ್ಲದೇ ಇದ್ದರೂ ಅವರ ನಂತರ ಅವರು ಈ ಜಗತ್ತಿನಲ್ಲಿ ಉಸಿರಾಡೋ ರೀತಿ ಇರಬಹುದು ಅಂದರೆ ಅದು ಆರ್ಗನ್ ಡೊನೇಷನ್ ಮುಖಾಂತರ ಅಷ್ಟೇ ಸಾಧ್ಯ. ಸೊ ಅವರ ಜೀವನ ಅಂತ್ಯ ಆದಮೇಲೆ ಅವರ ಫ್ಯಾಮಿಲಿ ಮೆಂಬರ್ಸು ಡೆಫಿನೆಟ್ಲಿ ದೇ ವಿಲ್ ಬಿ ಇನ್ ಗ್ರೀಫ್. ಆ ಸಮಯದಲ್ಲಿ ಅವರು ತುಂಬ ಸ್ಟ್ರಾಂಗ್ ವಿಲ್ಲಿಂದ ಆರ್ಗನ್ ಡೊನೇಷನ್ ಕಡೆಗೆ ಮುಖ ಮಾಡಿ ನೋಡಿದ್ರೆ ಇನ್ನೂ ಹೆಚ್ಚಿನ ಜನರಿಗೆ ಅದರಿಂದ ಲಾಭ ಆಗ್ತದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇನ್ನು ನಮ್ಮ ಮಣಿಪಾಲ್ ಇನ್ಸ್ಟಿಟ್ಯೂಟ್ ಆಫ್ ಗ್ಯಾಸ್ಟ್ರೋ ಸೈನ್ಸಸ್ಸಲ್ಲಿ ನಾವು ಅಡ್ವಾನ್ಸ್ಡ್ ಎಂಡೋಸ್ಕೋಪಿಕ್ ಟೆಕ್ನಿಕ್ಸ್ ಮತ್ತು ಕಾಂಪ್ಲೆಕ್ಸ್ ಸರ್ಜಿಕಲ್ ಪ್ರೊಸೀಜರ್ಸ್, ಈ ಎಲ್ಲ ರೀತಿಯ ಚಿಕಿತ್ಸೆಗಳನ್ನ ಕೈಗೊಳ್ತಾ ಇದ್ದೀವಿ. ಕಾಂಪ್ಲೆಕ್ಸ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಅಂದರೆ ಈಗ ಎಂಡೋಸ್ಕೋಪಿಕ್ ಸಬ್ಮ್ಯೂಕೋಸಲ್ ಡಿಸೆಕ್ಷನ್ ಇರಬಹುದು, ಅಥವಾ ಎಂಡೋಸ್ಕೋಪಿಕ್ ಮ್ಯೂಕೋಸಲ್ ರಿಸೆಕ್ಷನ್ಸ್, ಅಥವಾ ಪೋಯಮ್ ಪ್ರೊಸೀಜರ್ಸ್, ಪರ್ ಓರಲ್ ಎಂಡೋಸ್ಕೋಪಿಕ್ ಮಯೋಟಮಿ ಪ್ರೊಸೀಜರ್ಸು, ಈ ಎಲ್ಲ ಪ್ರೊಸೀಜರ್ಸ್ನೂ ಕೂಡ ನಾವು ಸಕ್ಷಮವಾಗಿ ಅದನ್ನು ಹ್ಯಾಂಡಲ್ ಮಾಡೋ ರೀತಿ ನಾವು ನಮ್ಮ ಟೀಮ್ ಸಮರ್ಥವಾಗಿದೆ. ಮುಂಚೆ ಏನಂದರೆ ಇದೇ ಪ್ರೊಸೀಜರ್ಸ್ಗೆ ಕೆಲವು ಪೇಷಂಟ್ಸು ಬ್ಯಾಂಗ್ಳೂರು ಕಡೆ ಮುಖ ಮಾಡ್ತಾಯಿದ್ರು. ಸೊ ಅದನ್ನು ಅವರ ಮನೆ ಬಾಗಿಲಿಗೆ ಅಥವಾ ಮೈಸೂರಂತಹ ಇದರಲ್ಲಿ ಸುತ್ತಮುತ್ತಲಿನ ಜಾಗಗಳಲ್ಲಿ ಮೈಸೂರಿಗೆ ಬರುವಂತಹ ಯಾವ ಪೇಷಂಟ್ ಡ್ರೈನಿಂಗ್ ಪಾಪ್ಯುಲೇಷನ್ ಇದೆ ಆ ಎಲ್ಲ ಏರಿಯಾಗಳಿಗೂ ಈ ನಮ್ಮ ಮೈಸೂರಿನಲ್ಲೇ ಮಣಿಪಾಲ್ ಹಾಸ್ಪಿಟ್ಲಲ್ಲಿ ಈ ಚಿಕಿತ್ಸೆನ ಒದಗಿಸೋ ನಿಟ್ಟಿನಲ್ಲಿ ನಾವು ಕೆಲಸ ಮಾಡ್ತಾಯಿದ್ದೀವಿ. ಇನ್ನು ಪ್ರಿವೆನ್ಷನ್ ಈಸ್ ಬೆಟರ್ ದ್ಯಾನ್ ಕ್ಯೂರ್ ಅಂತ ಹೇಳ್ತಾರೆ. ಸೊ ಡೆಫಿನೆಟ್ಲಿ ನಾವು ನಮ್ಮ ಆರೋಗ್ಯ ದೃಷ್ಟಿಯಲ್ಲಿ ನಾವು ನಮ್ಮ ಜೀರ್ಣಕ್ರಿಯೆಯಲ್ಲಿ ಭಾಗವಹಿಸುವಂಥ ಅಂಗಾಂಗಗಳನ್ನು ಯಾವ ರೀತಿ ಅದನ್ನು ಆರೋಗ್ಯಕರವಾಗಿ ಇಟ್ಕೋಬೇಕು ಅನ್ನೋದ್ರ ಕಡೆ ಹೇಳೋದಾದರೆ, ಒಂದು, ನಾವು ಅತಿ ಹೆಚ್ಚಿಗೆ ನೀರು ಕುಡಿಬೇಕು. ಆ್ಯಂಡ್ ಫುಡ್ ಹೈಜೀನ್ ಮತ್ತು ವಾಟರ್ ಹೈಜೀನ್ ತುಂಬ ಮುಖ್ಯ. ಪ್ಯೂರ್ ಆಗಿರುವಂಥದ್ದು, ಕಾಯಿಸಿ ಆರಿಸಿದ ನೀರಾಗಲಿ ಅಥವಾ ಚೆನ್ನಾಗಿ ಬೆಂದಿರೋ ಊಟ ಆಗಲಿ, ಇದನ್ನು ಸೇವಿಸೋದ್ರಿಂದ ಆದಷ್ಟು ನಾವು ಇನ್ಫೆಕ್ಷನ್ಸ್ ಅಥವಾ ಫುಡ್ ಪಾಯ್ಸನಿಂಗನ್ನು ನಾವು ಅವಾಯ್ಡ್ ಮಾಡಬಹುದು. ನಂತರ ವ್ಯಾಯಾಮ, ಅಟ್ಲೀಸ್ಟ್ 20-30 ನಿಮಿಷ ರೆಗ್ಯುಲರ್ ವ್ಯಾಯಾಮ. ಮತ್ತು ಒತ್ತಡ, ಈ ಒತ್ತಡದ ಇದರಲ್ಲಿ ಏನು ನಮಗೆ ಅತಿ ಹೆಚ್ಚು ಸ್ಟ್ರೆಸ್ ಇಂಡ್ಯೂಸ್ಡ್ ಗ್ಯಾಸ್ಟ್ರೈಟಿಸ್ ಅಥವಾ IBS ಲಕ್ಷಣಗಳನ್ನ ನಾವು ನೋಡ್ತೀವಿ. ಆದಷ್ಟು ಆ ಒತ್ತಡವನ್ನು ಕಡಿಮೆ ಮಾಡೋ ದಿಟ್ಟಿನಲ್ಲಿ ನಾವು ಕೆಲಸ ಮಾಡಬೇಕು. ಮಾತ್ರೆ ತೊಗೊಳ್ತೀನಿ ಅದು ಕಂಟ್ರೋಲ್ ಆಗ್ತದೆ ಅನ್ನೋದಲ್ಲ, ಆದಷ್ಟು ನಾವು ಮಾತ್ರೆಯಿಂದ ಹೊರಬರಲಿಕ್ಕೆ ನಮ್ಮ ಜೀವನ ಶೈಲಿಯಲ್ಲಿ ಬದಲಾವಣೆ ಏನು ಕಂಡುಕೋಬೋದು ಅದನ್ನು ನಾವು ಯೋಚಿಸಬೇಕಾಗ್ತದೆ. ಅದಲ್ಲದೆ ಇನ್ನು ಫ್ಯಾಟಿ ಲಿವರ್ ಆಗಲಿ ಮತ್ತು ಕರುಳಿನ ಕ್ಯಾನ್ಸರ್ಸ್ಗಳಾಗಲಿ ಇತ್ತೀಚಿನ ದಿನಗಳಲ್ಲಿ ತುಂಬ ಹೆಚ್ಚಿಗೆ ಕಂಡುಬರ್ತಿದೆ. ಸೊ ಫ್ಯಾಟಿ ಲಿವರ್ನ ಕಮ್ಮಿ ಮಾಡ್ಕೋಬೇಕು ಅಂದರೆ ಮೇಯ್ನ್ಲಿ ನಾವು ತಿನ್ನೋ ಆಹಾರ ಪದ್ಧತಿಯನ್ನು ಬದಲಾಯಿಸಬೇಕು. ತುಂಬ ಹೈ ಗ್ಲೈಸಿಮಿಕ್ ಇಂಡೆಕ್ಸ್ ಇರುವಂಥ ಫುಡ್ಸ್ಗಳನ್ನ ಅವಾಯ್ಡ್ ಮಾಡಬೇಕು. ಜೊತೆಗೆ ವ್ಯಾಯಾಮ, ಇವೆರಡು ನಾವೇನು ತಿಂತೀವಿ ಅದನ್ನು ವ್ಯಯಿಸೋದ್ರಿಂದ
ಕ್ಯಾಲರಿ ಮ್ಯಾಚ್ ಆಗೋದ್ರಿಂದ ನಾವೇನು ತಿಂತಿದ್ದೀವಿ ಅದನ್ನು ಖರ್ಚು ಮಾಡೋದ್ರಿಂದ ಹೆಚ್ಚಿಗೆ ಕೊಬ್ಬು ಶೇಖರಣೆ ಆಗೋದನ್ನು ನಾವು ತಡೆಗಟ್ಟಬಹುದು. ಅದೇ ರೀತಿ ಪ್ರೊಸೆಸ್ಡ್ ಫುಡ್ಸ್, ಸ್ಮೋಕ್ಡ್ ಫುಡ್ಸ್ ಇಂಥದ್ದನ್ನೆಲ್ಲ ತಿನ್ನೋದು, ಅತಿ ಹೆಚ್ಚು ಫ್ಯಾಟ್ ರಿಚ್ ಡಯಟ್ ತಗೊಳ್ಳೋದ್ರಿಂದ ಕರಳಿನ ಕ್ಯಾನ್ಸರ್ ಕೂಡ ಹೆಚ್ಚಿನ ಸಾಧ್ಯತೆಗಳಿರ್ತದೆ. ಸೊ ಅದು ಒಂದಿನ 2 ದಿನದಲ್ಲ, ಇಯರ್ಸ್ ಟುಗೆದರ್ ಇದು ಆಗುವಂಥ ಪ್ರಕ್ರಿಯೆ ತುಂಬ ವರ್ಷಗಳ ಕಾಲ ತಗೊಳ್ಳುತ್ತೆ. ಬಟ್ ಅದ್ರ ಬಗ್ಗೆ ನಮಗೆ ಅರಿವಿರಬೇಕು. ಈಗ ಅಕಸ್ಮಾತ್ ನಮಗೆ ಮಲ ಪದ್ಧತಿಯಲ್ಲಿ ಬದಲಾವಣೆ ಆಗ್ತಾ ಇದೆ, ಮಲದಲ್ಲಿ ರಕ್ತ ಹೋಗ್ತಿದೆ, ಜೊತೆಗೆ ಹಸಿವು ಕಮ್ಮಿ, ತೂಕ ಇಳಿಕೆ, ಇದನ್ನೆಲ್ಲ ನಾವು ಯಾವುದೇ ರೀತಿ ಲಕ್ಷಣಗಳಿದ್ದರೂ ಕಡೆಗಣಿಸುವಂಗಿಲ್ಲ. ಏನೋ ಫೀವರ್ ಬಂದಿತ್ತು, ಒಂದು 4-5 ದಿನ ಹಸಿವು ಕಮ್ಮಿ ಆಯಿತು, ಅದು ಬೇರೆ. ಬಟ್ ಪರ್ಸಿಸ್ಟೆಂಟಾಗಿ ನನಗೆ ಯಾವುದೇ ರೀತಿ ಬೇರೆ ಲಕ್ಷಣಗಳಿಲ್ಲ, ಹಸಿವು ಕಮ್ಮಿ, ತೂಕ ಇಳಿಕೆ ಈ ರೀತಿ ಆಗ್ತಿದೆ ಅಂದರೆ ಖಂಡಿತವಾಗಿಯೂ ನಿಮ್ಮ ತಜ್ಞರನ್ನು ಭೇಟಿಯಾಗಿ ಅದ್ರ ಬಗ್ಗೆ ನೀವು ಸಲಹೆ ಪಡಿಬೇಕು. ಆ್ಯಂಡ್ ಆದಷ್ಟು ಈಗ ಅವರೇನಾದರೂ ನಿಮಗೆ ಒಂದು ಪರೀಕ್ಷೆ ಆಗಲಿ ಅಥವಾ ಮೆಡಿಸಿನ್ಸಲ್ಲಿ ರೆಕಮೆಂಡ್ ಮಾಡಿದ್ರೆ ಅದನ್ನು ನೀವು ಅದನ್ನು ಮಾಡಿಸೋದ್ರಿಂದ ಅಟ್ಲೀಸ್ಟ್ ನಿಮಗೆ ಏನು ಕಾಯಿಲೆ ಇದೆ ಅನ್ನೋದನ್ನು ಅರ್ಲಿ ಡಿಟೆಕ್ಟ್ ಆದರೆ, ಸೊ ಸ್ಟೇಜಿಂಗ್ ವೈಸ್ ನಾವು ಕ್ಯಾನ್ಸರ್ಗಳಾಗಲಿ ಅದು ತುಂಬ ಅರ್ಲಿ ಸ್ಟೇಜಲ್ಲಿ ನಾವು ಡಿಟೆಕ್ಟ್ ಮಾಡೋದ್ರಿಂದ ನಿಮಗೆ ಪೂರ್ಣ ಪ್ರಮಾಣದ ಕ್ಯೂರೇಟಿವ್ ಇಂಟೆಂಟಲ್ಲಿ ನಾವು ಅದನ್ನು ಟ್ರೀಟ್ಮೆಂಟ್ ಕೊಡುವಂಥ ಸಾಧ್ಯತೆ ಇರ್ತದೆ. ಇಲ್ಲಾಂದರೆ ಏನಾಗ್ತದೆ, ತುಂಬ ಅಡ್ವಾನ್ಸ್ ಸ್ಟೇಜಲ್ಲಿ ಬಂದಾಗ ನಮಗೂ ಕೂಡ ಆ ಸ್ಟೇಜಸ್ಸಿಂದ ಅದನ್ನು ಪೇಷಂಟನ್ನು ಎಷ್ಟು ಮಟ್ಟಿಗೆ ಅವ್ರನ್ನ ಚಿಕಿತ್ಸೆ ಕೊಟ್ಟು ಅದನ್ನು ಸರಿಪಡಿಸ್ಬೋದು ಅನ್ನೋದು ತುಂಬ ಡಿಫಿಕಲ್ಟ್ ಆಗ್ತದೆ. ಎರಡನೇದು ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ. ಈಗೆಲ್ಲ 45-50 ವರ್ಷಕ್ಕೇ ಸ್ಕ್ರೀನಿಂಗ್ ಕೊಲೊನೋಸ್ಕೋಪಿ ಅಂತ, ಅಟ್ಲೀಸ್ಟ್ ಕೋಲೋನಲ್ಲಿ ಏನಾದರೂ ಪಾಲಿಪ್ಸ್ ಇದೆಯಾ, ಅದು ಪ್ರಿಮ್ಯಾಲಿಗ್ನೆಂಟ್ ಪಾಲಿಪ್ಸ್ ಇದೆಯಾ, ಮುಂದೆ ಹಾಗೆ ಬಿಟ್ಟರೆ ಅದು ಕ್ಯಾನ್ಸರ್ ಆಗಿ ಪರಿವರ್ತನೆ ಹೊಂದುವ ಕ್ಷಮತೆ ಉಳ್ಳದ್ದಾ ಇಲ್ವಾ ಅನ್ನೋದನ್ನು ನಾವು NBI ಅಂತ ಈಗ ಹೊಸ ತಂತ್ರಜ್ಞಾನ ಬಂದಿದೆ. ನಮ್ಮ ಎಂಡೋಸ್ಕೋಪಿಯಲ್ಲಿ ಅದನ್ನು NBI ಮುಖಾಂತರ ಅದನ್ನು ನಾವು ನೋಡಿ ಇದರಿಂದ ನಮಗೆ ಮುಂದೆ ತೊಂದರೆ ಆಗುತ್ತೆ ಅನ್ನೋದಾದರೆ ಆ ಪಾಲಿಪನ್ನು ಬೇರೆ ಸಮೇತ ತೆಗೆದು ಹಾಕ್ಬೋದು. ಮತ್ತು ಮುಂದಕ್ಕೆ ಕೂಡ ಸ್ಕ್ರೀನಿಂಗ್ ಅಂದರೆ ರೊಟೀನ್ ಕೊಲೊನೋಸ್ಕೋಪಿ 3 ವರ್ಷಕ್ಕೊಮ್ಮೆ ಅಥವಾ 5 ವರ್ಷಕ್ಕೊಮ್ಮೆ ನಾವು ಯಾವಾಗ ಬೇಕು ಅಂತ ಹೇಳ್ತೀವಿ, ಅದು ಆ್ಯಸ್ ಪರ್ ಯುವರ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ರೆಕಮೆಂಡೇಷನ್ ಆ ರೀತಿ ನೀವು ಫಾಲೋ ಅಪ್ ಮಾಡ್ಬೋದು. ಥ್ಯಾಂಕ್ ಯು. ಫಸ್ಟ್ ವೇವ್ ನ್ಯೂಸ್, ನಿಮ್ಮ ದಾರಿ ನಮ್ಮ ಜವಾಬ್ದಾರಿ.